ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಕಮಲಂ ಕೃಷ್ಣ, ಸಹಜ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ. ಈ ಹಿಂದಿನ ಸಂಚಿಕೆಯಲ್ಲಿ ಪಂಚಭೂತ ಶಕ್ತಿಗಳಲ್ಲಿ ಒಂದಾದ ಅಗ್ನಿಶಕ್ತಿ ಬಗ್ಗೆ ನೋಡಿದ್ವಿ. ಹಾಗೆ ಈ ಸಂಚಿಕೆಯಲ್ಲಿ ನಾವು ವಾಯುಶಕ್ತಿಯನ್ನು ನಮ್ಮಲ್ಲಿ ಹೇಗೆ ಧಾರಣ ಮಾಡ್ಕೊಳ್ಳೋದು, ಹೇಗೆ ನಿರಂತರವಾಗಿ ನಮ್ಮಲ್ಲಿ ಆ ಶಕ್ತಿ ತುಂಬಿರೋ ಹಾಗೆ ನೋಡ್ಕೊಳ್ಳೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನಮ್ಮ ಎರಡನೇ ಬೆರಳು ಅಂದರೆ ನಮ್ಮ ತೋರು ಬೆರಳಿದೆಯಲ್ಲ, ಇದು ಯಾವಾಗಲೂ ಕೂಡ ಸೂಚನೆ ಮಾಡುವಂಥದ್ದು ಏನು ಅಂತಂದರೆ ವಾಯುಶಕ್ತಿ. ವಾಯು ನಮಗೆ ನಿರಂತರವಾಗಿ ಇಡೀ ಜಗತ್ತಿನ ಎಲ್ಲೆಡೆ ಹರಡಿರುವಂಥದ್ದು ವಾಯು, ಶುದ್ಧವಾದ ವಾಯು. ನಾವು ಮಾಡುವಂಥ ಹಲವು ತಪ್ಪುಗಳಿಂದ ಅದನ್ನು ನಾವು ಹಾಳು ಮಾಡ್ತಾ ಹೋಗ್ತಿದ್ದೀವಿ. ಹಾಗಾಗಿ ನಮ್ಮಲ್ಲಿ ನಿಜವಾಗ್ಲೂ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅತ್ಯಂತ ಪ್ರಮುಖವಾದ ಶಕ್ತಿ ವಾಯುಶಕ್ತಿಯೇ ಆಗಿದೆ. ಯಾಕೆಂದರೆ ನಾವು ಆರಂಭದ ಮೊದಲನೇ ಶ್ವಾಸಕೋಶ ಏನಿದೆ, ಶ್ವಾಸಕೋಶದಿಂದ ಆರಂಭ ಮಾಡಿ ಕೊನೆಗೆ ಮಲವಿಸರ್ಜನೆ ಆಗುವಂಥ ದೊಡ್ಡ ಕರಳು, ಈ ಎರಡೂ ಅಂಗಾಂಗಗಳು ಕೆಲಸ ಮಾಡೋದು ವಾಯುಶಕ್ತಿಯಿಂದನೇ. ಈ ಎರಡೂ ಅಂಗಾಂಗಗಳಲ್ಲಿ ಚೈತನ್ಯ ಇಲ್ಲ, ನಮ್ಮ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಯಾವುದೇ ದೇಹದ ಒಂದು ಅಂಗಾಂಗಕ್ಕೆ ಅಲ್ಲ, ಅಣುವಿಗೂ ಒಂದು ಏನು ಸೆಲ್ಸ್ ಅಂತ ಏನಂತೀವಲ್ಲ, ಪ್ರತಿಯೊಂದು ಸೆಲ್ಸ್ಗೆ ನಮ್ಮ ಆಕ್ಸಿಜನ್ ಪೂರೈಕೆ ಆಗಲಿಲ್ಲ, ನಮ್ಮ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದಾಗ ನಿಸ್ತೇಜ ಆಗ್ತಾ ಹೋಗುತ್ತೆ, ಅದು ತನ್ನ ಸಾವನ್ನು ತಾನು ಹುಡುಕ್ತಾ ಹೋಗುತ್ತೆ. ಹೀಗಾಗಿ ದೇಹದಲ್ಲಿ ಸತ್ತ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಅಂದರೆ ನಿರಂತರವಾಗಿ ವಾಯುವನ್ನು, ಒಳ್ಳೆಯ ಆಕ್ಸಿಜನ್ನ ನಾವು ಒಳಗೆ ತಗೊಳ್ತಾ ಇದ್ದಾಗ. ಇದಕ್ಕೆ ಮಾಡಬೇಕಾದ್ದು ನಿರಂತರ ನಿತ್ಯ ಸಮಯ ಸಿಕ್ಕಿದಾಗೆಲ್ಲ ಒಂದಷ್ಟು ದೀರ್ಘವಾದ ಉಸಿರಾಟ ಮಾಡಿ. ಇದೇ ಸಹಜ ಪ್ರಾಣಾಯಾಮ. ನಾವು ಸಹಜವಾಗಿ ಉಸಿರಾಟ ಮಾಡಬೇಕಾದ್ರೆ ಕೇವಲ ಎದೆ ಭಾಗಕ್ಕೆ ಮಾತ್ರ ಉಸಿರಾಟ ಮಾಡ್ತಾ ಇರ್ತೀವಿ, ಬೆನ್ನನ್ನು ಬಾಗಿಸಿರ್ತೀವಿ. ಬೆನ್ನು ನೇರ ಇಟ್ಟು ಕೂತ್ಕೊಳ್ಳೋದ್ರಿಂದನೇ ನಮ್ಮಲ್ಲಿ ಎಲ್ಲ ಅಂಗಾಂಗಗಳು, ಒಳಗಿರೋ ಎಲ್ಲ ಅಂಗಾಂಗಗಳಿಗೆ ಆಕ್ಸಿಜನ್ ಸರಬರಾಜು ಸುಲಭವಾಗಿ ಆಗುತ್ತೆ. ಕೇವಲ ಬೆನ್ನು ನೇರ ಇಟ್ಕೊಂಡು ಕೂತ್ಕೊಳ್ಳೋದಷ್ಟೇ. ಯಾವಾಗಲೇ ಕೂರಬೇಕಾದ್ರೂ ಬೆನ್ನು ನೇರ ಇಟ್ಕೊಂಡು ಕೂತ್ಕೊಳ್ಳಿ. ಅಕಸ್ಮಾತ್ ಮುಂದಕ್ಕೆ ಬಾಗಬೇಕಾದ್ರೆ ಸೊಂಟದ ಮೂಲದಿಂದ ಬಾಗುವಂಥ ಅಭ್ಯಾಸ ಮಾಡಿಕೊಂಡ್ವಿ ಅಂತಂದರೆ ಎಲ್ಲ ಅಂಗಾಂಗಗಳಿಗೆ ವಾಯು ಸರಬರಾಜು ಚೆನ್ನಾಗಾಗತ್ತೆ. ಇದು ಪ್ರಮುಖವಾಗಿ ವಾಯು ಚೆನ್ನಾಗಿರಬೇಕು. ಇದಿದ್ದರೆ ಮಾತ್ರನೇ ಕೆಲಸ ಮಾಡುತ್ತೆ. ಇದಕ್ಕೆ ಅತ್ಯಂತ ಪ್ರಮುಖವಾಗಿ ನಮ್ಮ ಅಪೇಕ್ಷೆಗಳನ್ನು ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕಷ್ಟೇ. ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ನಿರೀಕ್ಷೆ ಹೆಚ್ಚಾದಷ್ಟು ಕೂಡ ದುಃಖ ಹೆಚ್ಚಾಗ್ತಾ ಹೋಗುತ್ತೆ. ದುಃಖ ಹೆಚ್ಚಾದಷ್ಟು ಕೂಡ ನಮ್ಮ ಶ್ವಾಸಕೋಶ ಶಿಂಕಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಆಮೇಲೆ ಹೆಚ್ಚು ರಾಸಾಯನಿಕ ಇರುವಂಥ ಪದಾರ್ಥಗಳನ್ನು ತೊಗೊಂಡಾಗ, ನಾವು ಯಾವುದೇ ಆ ಥರದ ಪದಾರ್ಥ ತೊಗೊಂಡಾಗ ಅದನ್ನು ಮೊದಲು ಫಿಲ್ಟ್ರ್ ಮಾಡೋದು ಅಂತೀವಲ್ಲ, ಆ ಕಾರ್ಯ ನಮ್ಮ ಶ್ವಾಸಕೋಶದಲ್ಲಾಗತ್ತೆ. ಹಾಗಾಗಿ ಹೆಚ್ಚು ರಾಸಾಯನಿಕಗಳು ಅಲ್ಲಿ ಉಳ್ಕೊಳ್ತಾ ಆ ವಾಯು ಹೋಗುವಂಥ ಮಾರ್ಗ ಬಂದಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಬೀಡಿ ಸಿಗರೇಟ್ ಸೇದೋರಿಗೆ ಶ್ವಾಸಕೋಶದ ಇದು ಕಡಿಮೆ ಇರುತ್ತೆ, ಶಕ್ತಿ ಕಡಿಮೆ ಇರುತ್ತೆ ಅಂತಾರಲ್ಲ. ಬರೀ ಬೀಡಿ ಸಿಗರೇಟ್ ಸೇದೋದ್ರಿಂದ ಮಾತ್ರ ಅಲ್ಲ, ರಾಸಾಯನಿಕಗಳನ್ನು ಹಾಕಿದ ಯಾವುದೇ ಪದಾರ್ಥಗಳನ್ನು ತೊಗೊಂಡ್ರೂ ಕೂಡ, ನಾವು ನಿತ್ಯ ಬಳಸುವಂಥ ಆಹಾರನೂ ಇರ್ಬೋದು, ತೊಗೊಂಡಾಗಲೂ ಕೂಡ ಅದು ಶ್ವಾಸಕೋಶದಲ್ಲಿ ಅದು ಸಂಗ್ರಹ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಲೂ ಸಮಯ ಸಿಕ್ಕಿದಾಗ ನಿರಂತರ ದೀರ್ಘ ಉಸಿರಾಟವನ್ನು ಮಾಡ್ತಾ ಹೋಗ್ತೀವಿ. ಆ ಮೂಲಕ ಅಲ್ಲಿರೋದನ್ನೆಲ್ಲ ಕೂಡ ದೇಹ, ನಮ್ಮ ಶ್ವಾಸಕೋಶ ಕಸವನ್ನು ಹೊರಕ್ಕೆ ತಳ್ಳಲಿಕ್ಕೆ ಸಹಾಯ ಆಗುತ್ತೆ. ಆ ಮೂಲಕ ನನ್ನ ಶ್ವಾಸಕೋಶದ ಆರೋಗ್ಯ ನಿರಂತರವಾಗಿ ಚೆನ್ನಾಗಿರುತ್ತೆ. ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಅಂಗಾಂಗಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾವು ತೆಗೆದುಕೊಳ್ಳೋ ಎಲ್ಲ ಆಹಾರ ಜೀರ್ಣ ಆಗಲಿಕ್ಕೂ ಕೂಡ ಆಕ್ಸಿಜನ್ ನಮಗೆ ತುಂಬ ಅಗತ್ಯ. ಅದು ಬೇಕು ಅಂತಂದರೆ ನಮ್ಮ ಶ್ವಾಸಕೋಶ ಚೆನ್ನಾಗಿರಬೇಕು. ಹಾಗಾಗಿ ದೀರ್ಘ ಉಸಿರಾಟದ ಅಭ್ಯಾಸ ಮತ್ತು ನಿರಂತರ ಚಿಂತೆ ಮಾಡ್ತಾ ಇರೋದು, ಅಳೋದು, ದುಃಖಿಸೋದು, ಹೆಚ್ಚು ದುಃಖಪಟ್ಟಷ್ಟು ಕೂಡ ನಮ್ಮ ಶ್ವಾಸಕೋಶ ಹಾಳಾಗತ್ತೆ. ಹಾಗಾಗಿ ಯಾಕೆ ಅದಾಗತ್ತೆ ಅಂದರೆ ನಿರೀಕ್ಷೆ ಹೆಚ್ಚಿರುತ್ತೆ ಒಂದು, ಮತ್ತು ನಮ್ಮಲ್ಲಿ ಚಿಂತನ ಶಕ್ತಿ ಕಡಿಮೆ ಆಗಿ ಚಿಂತೆ ಹೆಚ್ಚುತ್ತಾ ಹೋಗುತ್ತೆ. ಅದನ್ನು ಬಂದ್ ಮಾಡಿ ವಾಸ್ತವವನ್ನು ಒಪ್ಕೊಳ್ತಾ ಹೋದರೆ ದುಃಖ ಯಾವಾಗಲೂ ಕಡಿಮೆ ಆಗ್ತಾ ಹೋಗುತ್ತೆ. ಬುದ್ಧ ಹೇಳಿದ ಮಾತಿದೆ ಅಲ್ಲ, ಆಸೆಯೇ ದುಃಖಕ್ಕೆ ಮೂಲ. ಅತಿಯಾಗಿ ಆಸೆ ಪಡೋದನ್ನು ಬಿಟ್ಟು ನಮ್ಮಲ್ಲಿ ಏನಿದೆಯಲ್ಲ, ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತಿಯಾಗಿ ಜೀವನ ಮಾಡ್ತಾ ಹೋದಾಗ ದುಃಖದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ದುಃಖದ ಪ್ರಮಾಣ ಕಡಿಮೆ ಆದಷ್ಟು ಕೂಡ ಶ್ವಾಸಕೋಶ ಯಾವಾಗಲೂ ಕೂಡ ಭದ್ರವಾಗಿರುತ್ತೆ. ಶ್ವಾಸಕೋಶ ಭದ್ರವಾಗಿದ್ದಾಗ ನಮ್ಮ ಆರೋಗ್ಯ ನಿತ್ಯ ನಿರಂತರ ಭದ್ರವಾಗಿರುತ್ತೆ. ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕಿರುವಂಥ ಭದ್ರಕೋಟೆಗಳಲ್ಲಿ ಒಂದು ವಾಯುಶಕ್ತಿ.
ಸೊ ಈ ವಾಯುಶಕ್ತಿಯನ್ನು ನಿರಂತರವಾಗಿ ಚೆನ್ನಾಗಿ ಇಟ್ಕೊಳ್ತಾ ಹೋಗೋಣ. ಎಲ್ಲೆಲ್ಲಿ ನಮಗೆ ಮಲಿನತೆ ಹೆಚ್ಚಿದೆ ಅಲ್ಲಿಂದ ದೂರ ಬರೋಕ್ಕೆ ಪ್ರಯತ್ನ ಮಾಡೋಣ. ಕಸವನ್ನು ಹೆಚ್ಚು ತುಂಬೋದ್ರಿಂದ ದೂರ ಇರೋಣ. ಇದಕ್ಕೆ ಮಾಡಬೇಕಾದಿಷ್ಟೇ, ಸ್ವಲ್ಪ ಶುದ್ಧವಾಗಿರೋ ಗಾಳಿ ಇರೋ ಕಡೆ ಓಡಾಡೋದು, ಮತ್ತು ಮನೆಯಲ್ಲೂ ಕೂಡ ನಾವು ಶುದ್ಧವಾದ ಗಾಳಿ ಬರೋ ಹಾಗೆ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಾವು ಮಲಗೋ ಜಾಗದಲ್ಲಿ ಅಕಸ್ಮಾತ್ ನನ್ನ ಒಂದು ಕೋಣೆ 10x15 ಅಥವಾ 10x10 ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿರುವಂಥ ಕೋಣೆಗಳೀಗ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ನಾನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀನಿ. ಇಲ್ಲಿ ಏನು ಅಂತಂದರೆ, ನಾವು ಪೂರ್ತಿ ಕಿಟಕಿ ಬಾಗಿಲುಗಳನ್ನೆಲ್ಲ ಬಂದ್ ಮಾಡಿ ಮಲಗಿದಾಗ ಕನಿಷ್ಠ 2 ರಿಂದ 3 ಗಂಟೆ ಒಳಗಡೆ ಆ ಕೋಣೆ ಪೂರ್ತಿ ನಮ್ಮ ದೇಹದಿಂದ ಹೊರಕ್ಕೆ ಬರುತ್ತಲ್ಲ ವಿಷಾನಿಲ, ಅದು ತುಂಬಿಕೊಳ್ಳುತ್ತೆ. ಅದಾದ ನಂತರ ನಾವು ಏನೇ ಉಸಿರಾಟ ಮಾಡಿದ್ರು ಅದೇ ವಿಷಾನಿಲ ಒಳಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಯಾರು ಫ್ಯಾನ್ ಕೆಳಗಡೆ ಮಲಗ್ತಾರೆ ಅವ್ರಿಗೆ ಸಾಮಾನ್ಯ ಥೈರಾಯ್ಡ್ ಸಮಸ್ಯೆ ಬರೋವಂಥದ್ದು. ಯಾಕೆಂದರೆ ಅವರು ತೆಗೆದುಕೊಂಡಂತನ್ನು ಮತ್ತೆ ಫ್ಯಾನ್ ನಮ್ಗೆ ವಾಪಸ್ ತಳ್ಳುತ್ತೆ, ಅದನ್ನೇ ತೊಗೊಳ್ತಾ ಹೋಗ್ತಾರೆ. ಅದು ಕೂಡ ಒಂದು ಕಾರಣ. ಅದೇ ಕಾರಣ ಅಂತ ನಾನು ಹೇಳ್ತಿಲ್ಲ, ಅದು ಕೂಡ ಒಂದು ಕಾರಣ. ಅದಕ್ಕೋಸ್ಕರ ನಾನು ಮುಖ್ಯ ಸಂಚಿಕೆಯಲ್ಲಿ ಹೇಳಿದಾಗೇ ನಿರಂತರ ಗಾಳಿ ನಾವು ಮಲಗುವಂಥ ಕೋಣೆಗೆ ಬಂದು ಹೋಗುವಂಥದ್ದು, ನಾವು ಮನೇಲಿ ಎಲ್ಲಿ ವಾಸ ಮಾಡ್ತೀವಿ ಅಲ್ಲಿ ನಿರಂತರ ಸ್ವಚ್ಛ ಗಾಳಿ, ಶುದ್ಧ ಗಾಳಿ ಬಂದು ಹೋಗೋ ರೀತಿ ವ್ಯವಸ್ಥೆ ಮಾಡಿಕೊಂಡಾಗ ಈ ಸಮಸ್ಯೆ ಇರೋದಿಲ್ಲ. ಇದಕ್ಕೆ ಸರಳ ಹೇಳಿದ್ರಲ್ಲ, ಕಿಟಕಿ ತೆಕ್ಕೊಳ್ಳೋದು ಅಥವಾ ಒಂದು ಎಕ್ಸಾಸ್ಟ್ ಫ್ಯಾನನ್ನು ನಾವು ಇಟ್ಕೊಳ್ಳೋವಂಥದ್ದು ನಾವು ಮಲಗುವಂಥ ಕೋಣೆಗೆ. ಆಗ ನಮಗೆ ನಿರಂತರ ಪ್ರಕೃತಿ ಸಹಜವಾಗಿ ಒಳ್ಳೆಯ ಗಾಳಿಯನ್ನು ಕಳಿಸ್ತಾ ಹೋಗುತ್ತೆ. ಆ ಮೂಲಕ ನಿರಂತರವಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಮಲಿನವನ್ನು ಹೊರಕ್ಕೆ ಹಾಕಿ ಶುದ್ಧ ಗಾಳಿಯನ್ನು ತಗೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯ ಎಂದೆಂದಿಗೂ ಕೂಡ ಭದ್ರವಾಗಿರೋ ಹಾಗೆ ನೋಡ್ಕೋಬೋದು. ಸೊ ಮುಂದಿನ ಸಂಚಿಕೆಯಲ್ಲಿ ಆಕಾಶ ತತ್ವದ ಬಗ್ಗೆ ನೋಡೋಣ. ಆಕಾಶ ತತ್ವವನ್ನು ಸುಲಭವಾಗಿ ಉಳಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.